ನಮ್ಮಲ್ಲಿ ಮೂಡಲಿಗೆ ಒಳಗೆ ಎಮ್ಮಿ ಮಾರಾಕ್ ಹೋಗ್ತಿರ್ತಾರೆ. ಮೊದಲು 20,000 ರೇಟ್ ಹೇಳೋದು, ಆಮೇಲೆ 10,000 ಕೊಡೋದು, ಆಮೇಲೆ ಮಗ್ಗಲಿಗಿಂತ ಹೇಳೋದು. ಬಹಳ ದೊಡ್ಡ ಕಿಮ್ಮತ್ತಿಂದ ಕಡಿಮೆ ಮಾಡಿ ಕೊಟ್ಟ ಅಂತ ಹೇಳಿ ಹಿಂಗಾಗಿದೆ. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ GST ಬಂದ ಮ್ಯಾಗ ಭಾಳಷ್ಟು ಸಣ್ಣ ಉದ್ಯಮದಾರರೆಲ್ಲ ಹಾಳಾಗಿ ಹೋದ್ರು. ಆಮೇಲೆ ಈ ಹೊರೆ ಜನಸಾಮಾನ್ಯರಿಗೂ ಇದ್ರ ಹೊರೆ ಬೀಳತೈತೆ. ಯಾಕಂದ್ರೆ ಜನಸಾಮಾನ್ಯರು ಏನೇನು ಉಪಯೋಗ ಮಾಡಬೇಕಲ್ಲ ಅದ್ರ ಮ್ಯಾಗೆಲ್ಲ GST ಕುಂತ ಇರ್ತೈತೆ. ಒಂದು ಹೋಟೆಲ್ಗೆ ಹೋಗಿ ಒಂದು ಕಪ್ ಚಹಾ ಕುಡಿದ್ರಿ ಅಂದ್ರೆ ಅದ್ರ ಮ್ಯಾಗ GST CST ಎಲ್ಲ ಇರ್ತೈತೆ. ಅದು ಅಂದ್ರೆ ಒಟ್ಟಾರೆ ಈ GST ನಮ್ಮ ಬದುಕಿನ ಅಂಗ ಆದಂಗೆ ಆಗೈತಿ. ಇದು ಹೆಂಗೆ ಶುಗರ BP ಆದವ್ರು ಖಾಯಂ ಗುಳಿಗೆ ತೊಗೋಬೇಕಲ್ಲ, ಹಂಗೆ ನಾವು ಈ GST ತೆರಿಗೆ ತುಂಬಬೇಕು. ನಾವು ಒಬ್ಬ ಜನಸಾಮಾನ್ಯ ದೇಶದ ಪ್ರಜೆ ಯಾವುದೋ ವಸ್ತು ತೊಗೊಂಡ್ರೆ ಒಂದು ದಿವಸದಾಗ 100 ಬಾರಿ ಅವ್ನು ಖರೀದಿ ಮಾಡಿದಂದ್ರೆ ಅದು GST ನೇರವಾಗಿ ಟ್ಯಾಕ್ಸ್ ಆಗಿ ಹೋಗ್ತೈತೆ. ಅದ್ರ ಬಗ್ಗೆ ಈಗ ಮಾನ್ಯ ಕೇಂದ್ರ ಸರ್ಕಾರ ಒಂದು ತೊಡೆ ರಿಯಾಯಿತಿ ಘೋಷಣೆ ಮಾಡ್ರಿ ಅವ್ರು GST ಒಳಗೆ. ಅದ್ರ ಬಗ್ಗೆ ಈ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಶಾಸಕರಾದಂಥ ಇವತ್ತು ಮಾಜಿ ಉಪಮುಖ್ಯಮಂತ್ರಿ ಆದಂಥ ಲಕ್ಷ್ಮಣ್ ಸವದಿಯವರ ಭಾಳ ಮನೋಜ್ಞವಾಗಿ ಅದನ್ನು ಹೇಳಿದ್ದಾರೆ. ಜನಸಾಮಾನ್ಯರು ತಿಳಿಯುವಂಗೆ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳ್ರಿ. ನಮಸ್ಕಾರ. ನಮ್ಮ ಕೆಲವೊಂದು GSTಯನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಜನ ತಮ್ಮ ಬೆನ್ನನ್ನು ಚಪ್ಪರಿಸಿಕೊಳ್ಳುವಂತ ಕೆಲಸ ಮಾಡ್ತಾರೆ. ಮಾಡಿರ್ತಕ್ಕಂಥ ತಪ್ಪನ್ನ ಸರಿ ಮಾಡ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಅಷ್ಟೇ. GST ಕಡಿಮೆ ಮಾಡಿದ್ದು ಬಹಳ ದೊಡ್ಡ ಸಾಧನೆ ಅಲ್ಲ. ಸಾಮಾನ್ಯ ಜನರಿಗೆ ಮಾಡಿರ್ತಕ್ಕಂಥ ಹೊರೆ, ಅವ್ರ ಮೇಲೆ ಹೇರಿರ್ತಕ್ಕಂಥ ಭಾರವನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅರಿವಿಗೆ ಬಂದಿದೆ. ಅರಿವಿನ ಪ್ರಕಾರ ಇವತ್ತು ಆಗಿರ್ತಕ್ಕಂಥದ್ದು. ಇದು ಹೆಮ್ಮೆ ಪಡ್ತಕ್ಕಂಥದ್ದಲ್ಲ. ಮೊದಲು ಮಾಡಿದ್ದೇನೆ ಇದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಅತಿ ಹೆಚ್ಚು ಮಾಡಿ ಕಡಿಮೆ ಮಾಡಿರ್ತಕ್ಕಂಥದ್ದು. ನಮ್ಮಲ್ಲಿ ಮೂಡಲಿಗೆ ಒಳಗೆ ಎಮ್ಮಿ ಮಾರಾಕ್ ಹೋಗ್ತಿರ್ತಾರೆ. ಮೊದಲು 20,000 ರೇಟ್ ಹೇಳೋದು, ಆಮೇಲೆ 10,000 ಕೊಡೋದು, ಆಮೇಲೆ ಮಗ್ಗಲಿಗಿಂತ ಹೇಳೋದು. ಬಹಳ ದೊಡ್ಡ ಕಿಮ್ಮತ್ತಿಂದ ಕಡಿಮೆ ಮಾಡಿ ಕೊಟ್ಟ ಅಂತ ಹೇಳಿ ಹಿಂಗಾಗಿದೆ.